ವರುಣನು ಚಂದ್ರನಲ್ಲಿ, ಚಂದ್ರ ಅನಿರುದ್ಧನಲ್ಲಿ, ಇನ್ನು ಮಧ್ಯದಲ್ಲಿದ್ದಾರೆ. ಕುಬೇರ ಮತ್ತು ವಿಶ್ವಕ್ಸೇನ ಅವರಿಬ್ಬರದು ಒಂದೇ ಕಕ್ಷೆ. ಅವರು ಸೋಮನಲ್ಲಿ. ಕುಬೇರನಲ್ಲೇ ಸಿದ್ಧಚಾರಣ ಗಂಧರ್ವ, ಕುಬೇರನಲ್ಲಿ ಸಿದ್ಧಚಾರಣ ಗಂಧರ್ವರು, ಸಿದ್ಧಚಾರಣರು ಅವರೆಲ್ಲರು. ಆಮೇಲೆ ಚಂದ್ರ ಮತ್ತು ವಿಶ್ವಕ್ಸೇನ ಅವರು ಅನಿರುದ್ಧನಲ್ಲಿ, ಅನಿರುದ್ಧ ಕಾಮನಲ್ಲಿ, ಕಾಮ ಸನಕಾದಿಗಳಿಲ್ಲ. ಸನಕಾದಿಗಳು ಇದರಲ್ಲಿ ಇಲ್ಲಿ ಕಾಮನಲ್ಲಿ ಸೇರ್ತಾರೆ. ಸನಕಾದಿಗಳು ಅನಿರುದ್ಧನಲ್ಲಿ ಕಾಮನಲ್ಲಿ ಸೇರ್ತಾರೆ. ಈಶ್ವರ ಸನಕಾದಿಗಳು ಎಲ್ಲರೂ ಸೇರ್ತಾರ. ಸನಕಾದಿಗಳು ಯಾರ್ಯಾರು? ಸನಕ, ಸನಂದನ, ಸನಾತನ, ಸನತ್ ಸುಜಾತ ಅಂತ. ಸನಕ, ಸನಂದನ, ಸನತ್ ಕುಮಾರ ಇದ್ದಾರ ಇಲ್ವಾ? ಸನತ್ ಕುಮಾರ ಇಲ್ಲ, ಯಾಕಂದ್ರೆ ಅದು ಕಾಮನದ್ದೇ ಮತ್ತೊಂದು ರೂಪ ಆದ್ರಿಂದ ಸರಿ. ಗರುಡ ಮಾರ್ಗದಲ್ಲಿ ಮೊದಲಿಗೆ ವರ್ಣಾಶ್ರಮಾಚಾರದ ಮನುಷ್ಯರಿಗೆ ಲಯ ಉಂಟಾ ಸೋತ್ತಮರಲ್ಲಿ? ಅಂದ್ರೆ ಇಲ್ಲಿ ಮನುಷ್ಯೋತ್ತಮರು ಅಂತ ಅರ್ಥ. ಮನುಷ್ಯೋತ್ತಮರೇ, ಮತ್ತೆ ಮನುಷ್ಯ ಆದವರಿಗೆ ಮೋಕ್ಷನೇ ಇಲ್ಲ. ಮೋಕ್ಷ ಇದೆ, ಮನುಷ್ಯ ಆದವರಿಗೂ ಮೋಕ್ಷ ಇದೆ. ಅಲ್ಲ, ಮನುಷ್ಯೋತ್ತಮರಿಗೆ ಇರೋದೇ ಮೋಕ್ಷ. ಮನುಷ್ಯೋತ್ತಮ ಮೋಕ್ಷ ಆಗೋದು ಅವರಿಗೆ ಉತ್ಕ್ರಾಂತಿ ಇಲ್ಲ. ಸೋತ್ತಮ ಪ್ರವೇಶ ಇಲ್ವಲ್ಲ. ಇಲ್ಲಿ ಪಿತೃದೇವತೆ ಪ್ರವೇಶ ಮಾತ್ರ, ಪ್ರವೇಶ ಲಯ ಅಲ್ಲ ಅಂತ ಹೇಳಿ. ಪ್ರವೇಶ ಮಾತ್ರ, ಕೇವಲ ಪ್ರವೇಶ. ಕೇವಲ ಪ್ರವೇಶ. ಉತ್ಕ್ರಾಂತಿ ಆಗಿಬಿಟ್ಟಿರ್ತದೆ, ಕೇವಲ ಪ್ರವೇಶ ಮಾತ್ರ. ಯಾರಲ್ಲಿ ಪ್ರವೇಶ? ಯಮನಲ್ಲಿ. ಯಮ ಆಗ್ಬೇಕಾದ್ರೆ ಸ್ವಯಂಭೂಮನಲ್ಲಿ. ಆ ಸ್ವಯಂಭೂಮನು ಮತ್ತೆ ಮತ್ತೆ ಅಲ್ಲಿ ಮತ್ತೆ ಇವರು ಪ್ರಿಯವರದಾದಿ ಚಕ್ರವರ್ತಿಗಳು, ಇವರೆಲ್ಲರೂ ಮತ್ತು ಪ್ರಿಯವರದಾದಿ ಚಕ್ರವರ್ತಿಗಳು ಮತ್ತು ಇವರು ಏಕಾದಶ ಅವರ ಮನುಗಳು, ಉಳಿದವರೆಲ್ಲ ಅವರ ಮನುಗಳು ಅಂದ್ರೆ ಅವರ ಸ್ವಯಂಭೂಮ ಮನುವನ್ನು ಬಿಟ್ಟು ಅವರ ಮನು ಅಂದ್ರೆ ಏನು? ಅವರ ಮನುಗಳು, ಇವರ ಮನುಗಳು ಅಲ್ಲ, ಶ್ರೇಷ್ಠರಲ್ಲದ ಮನುಗಳು. ಶ್ರೇಷ್ಠರಲ್ಲದ ಮನು ಸ್ವಯಂಭೂಮ ಮನುವಿನಲ್ಲಿ. ಮತ್ತು ಪೃಥ್ವಿ ದಕ್ಷಿಣಲ್ಲಿ ಯಾರಿಗೆ? ದಕ್ಷಿಣದಲ್ಲಿ ಲಯ ಹೊಂದವರು ಯಾರು? ದಕ್ಷಿಣದಲ್ಲಿ ಋಷಿಗಳು, ಭೃಗ್ವಾದಿ ಋಷಿಗಳು. ಸರಿ. ಇನ್ನು ಬೃಹಸ್ಪತಿಯಲ್ಲಿ ಪೃಥ್ವಿ ಮತ್ತು ಆಕಾಶ. ಮತ್ತೆ ಯಮ. ಪೃಥ್ವಿಯಲ್ಲಿ ಯಾರು? ಪೃಥ್ವಿಯಲ್ಲಿ ಅಗ್ನಿ. ಋಭು ಮೃತ್ಯು, ಋಭವಃ ಮೃತ್ಯವಃ. ಪೃಥ್ವಿ. ಆಕಾಶದಲ್ಲಿ ಯಾರು? ಆಕಾಶದಲ್ಲಿ ಅಗ್ನಿ. ಆಕಾಶ ಅಂದ್ರೆ ಯಾರು? ಗಣಪತಿ. ಅವನಲ್ಲಿ ಯಾರು? ಅಗ್ನಿ.